ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಾ. ಎಲ್ಲ ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸ್ಪೆಷಲ್ ಏನು ಅಂದರೆ ಚಿಕನ್ನು ಫ್ರೆಂಡ್ಸ್. ಚಿಕನ್ನು ತೊಳೆದಿಟ್ಟಿದ್ದೀನಿ. ಇದು ಫ್ರೈಗೆ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಸಾಂಬಾರು ಮಾಡ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿ ಮುದ್ದೆಗಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಮಟನ್ ಸಾಂಬಾರು ಪುಡಿ, ಖಾರದ ಪುಡಿ. ಮೊದಲಿಗೆ ಶುಂಠಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊತಿದ್ದೀನಿ. ನೈಸಾಗಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೊಳೆದಿಟ್ಕೊಂಡ್ರೆ ಚಿಕನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ನೀರು ಬಿಟ್ಕೊಳೋವರೆಗೂ. ಇಲ್ಲಿ ನೋಡಿ, ಅದು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಮಟನ್ ಸಾಂಬಾರು ಪುಡಿ ಇದನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಬೇಕು ಚಿಕನ್ ಒಳಗೆ. ನೆಕ್ಸ್ಟ್ ಇನ್ನೊಂದು ಮಸಾಲೆ, ಖಾರದ ಪುಡಿ, ಟೊಮೊಟೊ ಇದೊಂದು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಫ್ರೈಗೆ ನಾನು ಏನು ಮಾಡಿದ್ದೀನಿ ಅಂದರೆ ಚಿಕನ್ನು, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಇದು ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಮೊಸರು ಇದನ್ನ ಹಾಕಿ ಫಸ್ಟೇ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಒಂದು 10-20 ನಿಮಿಷ ಬಿಟ್ಟಿದ್ದೆ ಫ್ರೆಂಡ್ಸ್. ಆ ಕಡೆ ಹಿಂದ್ಗಡೆ ಸ್ಟವಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಈ ಕಡೆ ಸಾಂಬಾರು. ಆಮೇಲೆ ಫ್ರೈ ಒಂದು ಮಾಡೋದಿರುತ್ತೆ ನೋಡಿ, ಈಗ ತೋರಿಸ್ತಿದ್ದೀನಿ. ಇದು ಮಸಾಲೆ ಹಾಕಿ ಅಷ್ಟೇ ಹುರ್ಕೊಂಡಿರೋದು. ಈಗ ನೋಡಿ ಖಾರ ಹಾಕ್ತಿದ್ದೀನಿ. ಈಗ ಫ್ರೈ ಮಾಡೋಕ್ಕೆ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಅದಿರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 2-3 ಸೆಕೆಂಡ್ ಹುರ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿದರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಫ್ರೈ. ಇಲ್ಲಿ ನಾನು ಮುದ್ದೆ ಎಲ್ಲ ಇದು ಮಾಡಿ ಇಟ್ಟಿದ್ದೆ. ನಮ್ಮ ಅಣ್ಣ ಬಂದು ನೋಡ್ರಿ, ಅದು ಹಂಗೆ ಆರೋಗ್ಬಿಡುತ್ತೆ ಅಂತೇಳಿ ನಮ್ಮ ಅಣ್ಣ ಕಟ್ಟಕ್ಕೆ ಟ್ರೈ ಮಾಡ್ತೈತೆ. ಕಟ್ತು ಒಂದು ಸ್ವಲ್ಪ ಅದು ನೀಟಾಗಿ ಬರಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಹಿಂಗೆಲ್ಲ ಕಟ್ಟೋದು ಇನ್ನೂ ಸ್ವಲ್ಪ ಅದ್ಮಿ ಈ ಥರ ಕಟ್ಟಬೇಕು ಅಂತ ಹೇಳಿದ್ನ. ತಡಿ ಬಂದು 1 ನಿಮಿಷ ಅಂತ ಅದೇ ಹೋಯ್ತು. ನೋಡ್ರಿ, ಆಟ್ ಬಾಕ್ಸ್ ಕೇಳ್ತೈತೆ, ನಾನು ಹುಡುಕ್ತಿದ್ದೀನಿ ಆಟ್ ಬಾಕ್ಸು. ನಮ್ಮಮ್ಮ ಬಂದು ಹಿಂಗೆ ಕಟ್ಟೋದು ಅಂತ, ಅದಕ್ಕೆ ನಮ್ಮ ಅಣ್ಣ ಎಲ್ಗೋ ಹೋಗ್ತೀನಿ ಅಂತ ಹೋಯ್ತಾ. ಹಿಂಗೆ ಮತ್ತೆ ನಾನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಇಲ್ಲಿ ಏನೇನು ಮಾಡಿದ್ದೀನಿ ಅಂತ ಎಲ್ಲ ನೋಡ್ತೈತೆ ಫ್ರೆಂಡ್ಸ್. ಆ ಚಿಕನ್ ಸಾಂಬಾರು ವಾಸನೆಗೆ ಸೋನು ಬಂದು ಇಲ್ಲಿ ಅಡುಗೆ ಮನೆ ಬಾಗ್ಲಿಗೆ ಕೊಡು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದಾಳೆ. ಸೋನಿಗೆ ಪರವಾಗಿಲ್ಲ ಫ್ರೆಂಡ್ಸ್, ಹುಷಾರಾಗಿದ್ದಾಳೆ. ಡೋಲೋ ಹಾಕಿದ್ದೆ, ಒಂದು 3 ಮಾತ್ರೆ ಹಾಕಿದ್ದೆ 3 ದಿನವೂ. ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ನಾನು ಇಲ್ಲಿ ಏನು ಮಾಡ್ತೀನಿ, ಎಲ್ಲ ರೆಡಿ ಆಯಿತು. ನಮ್ಮಮ್ಮ ಈರುಳ್ಳಿ ಕಟ್ ಮಾಡ್ತಿತ್ತು ಊಟಕ್ಕೆ. ಅದೇ ಗ್ಯಾಪಲ್ಲಿ ನಾನು ಪಾತ್ರೆ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾತ್ರೆ ತೊಳ್ಕೊತಿದ್ದೀನಿ ಫ್ರೆಂಡ್ಸ್. ಅವಾಗೆ ತೊಳ್ಕೊಂಬಿಟ್ರೆ ಅಷ್ಟು ಪಾತ್ರೆಗಳು ಇರೋಲ್ಲ. ಮತ್ತು ಊಟ ಆದಮೇಲೂ ಅಷ್ಟೇ ತುಂಬ ಇದ್ವು. ಆಮೇಲೆ ತೊಳೆದಾಕ್ತೆ, ಅದನ್ನೇನು ವೀಡಿಯೋ ಮಾಡಿಲ್ಲ ನಾನು. ಈಗ ಸ್ವಲ್ಪ ಇದ್ವಲ್ಲ, ಅದಕ್ಕೆ ಅದನ್ನಷ್ಟೇ ತೊಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಊಟ ಮಾಡಬೇಕು ಫ್ರೆಂಡ್ಸ್. ನೀವೆಲ್ಲ ಅನ್ಕೊಂತಿರ್ಬೋದಲ್ಲ, ನಾನು ಹೂವು ಯಾಕಷ್ಟು ಮೇಲೆ ಮುಟ್ಕೊಂಡಿದ್ದೀನಿ ಅಂತ. ಯಾಕೆಂದರೆ ಎಲ್ಲಾದರೂ ಗೋಡೆಗೆ ಎಲ್ಲಾದರೂ ಹಿಂಗೆ ಹೊರ್ಕೊಂಡ್ರೆ ಸುಮ್ಮನೆ ಹಾಳಾಗುತ್ತೆ ಅಂತೇಳಿ ಅಷ್ಟು ಮೇಲೆ ಮುಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆಲ್ಮೋಸ್ಟ್ ಈಗ ಪಾತ್ರೆ ಎಲ್ಲ ಆಯಿತು. ನಮ್ಮಮ್ಮ ನಿಂಬೆಹಣ್ಣು ಕಟ್ ಮಾಡ್ತು. ಈಗ ಊಟಕ್ಕೆ ಕೂತ್ಕೊಳ್ಳೋದು ಒಂದೇ ಬಾಕಿ ಫ್ರೆಂಡ್ಸ್. ಈಗೆಲ್ಲ ತೊಗೊಂಡೋಗಿ ಇಡ್ತಾ ಇದ್ದೀವಿ ಹಾಲಿಗೆ. ನಮ್ಮ ಅಣ್ಣ ನಾನೆಲ್ಲ ಹೋಗಿ ಇಡ್ತೀವಿ. ನೋಡಿ, ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ. ಮುದ್ದೆ, ಸಾಂಬಾರು, ಫ್ರೈ, ಈರುಳ್ಳಿ, ಇದು ನಿಂಬೆಹಣ್ಣು, ಅನ್ನ, ಇಷ್ಟು ಇತ್ತು ಫ್ರೆಂಡ್ಸ್. ನಾನು ಆಗಲೇ ಎಲ್ಲ ಗ್ಯಾಸ್ ಎಲ್ಲ ಒರೆಸಿದ್ದೆ. ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ನೋಡಿ. ಇಷ್ಟಿತ್ತು ಊಟ. ಮುದ್ದೆ, ಚಿಕನ್ ಸಾಂಬಾರು, ಈರುಳ್ಳಿ, ನಿಂಬೆಹಣ್ಣು, ಫ್ರೈ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಏನಂದ್ರಿ? ಡಯಟಾ? ಅದಕ್ಕೂ ನಮಗೂ ಸಂಬಂಧ ಇಲ್ಲ ಬಿಡಿ. ಕೋಳಿಗೆ ನಾವು ಅಂದರೆ ಪ್ರೀತಿ, ನಮಗೆ ಕೋಳಿ ಅಂದರೆ ಬೋಲು ಪ್ರೀತಿ. ಅದರಲ್ಲೂ ಹಿಂಗೆ ತರಾವರಿ ಕೋಳಿ ಅಡುಗೆ ಕಣ್ಣು ಮುಂದೆ ಕಂಡುಬಿಟ್ರೆ ಅಂತ ಟೀ ಮಾಡೋಣ ಬನ್ನಿ ಫ್ರೆಂಡ್ಸ್. ಕರೆಕ್ಟು ಟೈಮು 6:40. ಟೀ ಮಾಡೋಣ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ 5 ಮಿನಿಟ್ಸ್ ಅಂತ ಬಿಟ್ಟಿದ್ದಾರಲ್ವ ಈಗ ಫ್ಲಿಪ್ಕಾರ್ಟಿಂದ.
ಅದರಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು ಟೊಮೊಟೊ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮ್ಯಾಗಿ ಫ್ಯಾಮಿಲಿ ಪ್ಯಾಕು. ಇದೇ ಫಸ್ಟ್ನೇ ಸಲ ಅಲ್ಲ ತರಿಸ್ತಿರೋದು, ತುಂಬ ಸಲ ತರಿಸಿದ್ದೀನಿ. ಬಟ್ ಏನು ಅಂದರೆ ಟೊಮೊಟೊ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಖತ್ತಾಗಿ ಬಂದಿದೆ ಟೊಮೊಟೊ ಮಾತ್ರ. ಒಳ್ಳೆ ಆ್ಯಪಲ್ ಥರ ಇದೆ. 41 ರೂಪಾಯಿ ಫ್ರೆಂಡ್ಸ್. ಇಲ್ಲಿ ನೋಡಿ, ದೋಸೆ ಗರಿ ಗರಿಯಾಗಿ ಮತ್ತು ಕೆಂಪು ಕಲರ್ ಬರಬೇಕು ಅಂದರೆ ಅಕ್ಕಿ ರುಬ್ಬಬೇಕಾದ್ರೆ ಒಂಚೂರು ಹಾಕ್ಕೊಳ್ಳಿ, ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಚಿಕ್ಕದು, ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಮ್ಯಾಗಿ ರೆಡಿಯಾಗಿದೆ. ಅಷ್ಟರೊಳಗೆ ಇನ್ನೂ ಒಂದೆರಡು ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್. ಮ್ಯಾಗಿನ ಒಂದು 4 ಪ್ಯಾಕ್ ಹಾಕಿದ್ದೀನಿ ನೋಡಿ. ಇಷ್ಟೊಂದಾಗಿದೆ, 3 ಜನಕ್ಕೆ ತಿನ್ನೋ ಅಷ್ಟಾಗುತ್ತೆ ಫ್ರೆಂಡ್ಸ್. ಹೊಟ್ಟೆ ತುಂಬ ಆಗುತ್ತೆ ಇದು, 3 ಜನ ತಿನ್ಬೋದು ಹೊಟ್ಟೆ ಫುಲ್ಲು. ನಮ್ಮ ಅಣ್ಣಂಗೆ ನಮ್ಮ ಅಮ್ಮಂಗೆ ಕೊಡೋಣ ಅಂತೇಳಿ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇವಾಗ. ಅವರಿಬ್ಬರಿಗೆ ಹಾಕ್ಕೊಟ್ಟಾದ್ಮೇಲೆ ನಾನು ಹಾಕ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ, ತಿಂತಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು ಫ್ರೆಂಡ್ಸ್. ಫಸ್ಟ್ನೇ ಸಲ ತಿಂದಾಗ ಸುಡಬೇಕಾದ್ರೆ ಏನಿಸ್ಲಿಲ್ಲ, ಬಾಯೆಲ್ಲ ಸುಟ್ಟೋದಂಗೆ ಆಯಿತು. ಬಿಸಿ ಇತ್ತು ಅಷ್ಟೊಂದು. ತಿಂತ ಫುಲ್ ಖಾರ ಆಗಿಬಿಡ್ಬೇಕಾ, ಸಖತ್ತು ಖಾರ ಅನಿಸ್ಬಿಡ್ತು ನನಗಂತೂ. ಮೊದಲೇ ಬಾಯಿ ಇದಾಗಿತ್ತಲ್ವ, ಹಾಗಾಗಿ ಖಾರ ಅನಿಸ್ಬಿಡ್ತು. ನೋಡಿ ಯಾವ ರೀತಿ ಆಡ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಸ ಹೊಡಿತಿದ್ದೀನಿ, ನೆಲ ಒರೆಸ್ಬೇಕು ಅಂತೇಳಿ ಎಲ್ಲ ರೂಮಿಂದೆಲ್ಲ ಕಸ ಹೊಡ್ಕೊಂಬರ್ತಾ ಇದ್ದೀನಿ ನೋಡಿ. ನಾನೀಗ ಕಸ ಹೊಡೆದು ನೆಲ ಒರೆಸ್ಕೊಟ್ರೆ ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೇವೆ ಫ್ರೆಂಡ್ಸ್. ಇವತ್ತು ಗುರುವಾರ, ಸೊ ಹಾಗಾಗಿ ನಾನು ಬೇಗ ಕಸ ಹೊಡೆದು ನೆಲ ಒರೆಸ್ತಿದ್ದೀನಿ ನೋಡಿ. ಈಗ ಕಸ ಹೊಡೆದಿದ್ದಾಯಿತು, ನೆಲ ಒರೆಸ್ತಾ ಇದ್ದೀನಿ. ಈಗ ಇವತ್ತು ಯಾಕೋ ಎಲ್ಲರೂ ಬೇಗ ಇದ್ದಿದ್ರೆ, ಹಾಗಾಗಿ 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿದ್ಬಿಡ್ತು. ಈಗ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಹಚ್ಚಿ ಹಂಚಿಡ್ತಿದ್ದೀನಿ ನೋಡಿ. ಹಂಚು ಕಾಯಕ್ಕಿಟ್ಟು ಈಗ ದೋಸೆ ಹಾಕಬೇಕು. ನೋಡಿ ಪಲ್ಯ ರೆಡಿಯಾಗಿದೆ, ಆವಾಗಲೇ ಚಟ್ನಿ ಕೂಡ ರೆಡಿಯಾಗಿದೆ. ಇದು ದೋಸೆ ಇಟ್ಟು ಈ ಪಾತ್ರೆ ತುಂಬ ಇತ್ತು, ನಾನೊಂದು ಬಾಕ್ಸಲ್ಲಿ ತೆಗ್ದಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೋಡಿ. ಚಟ್ನಿನೂ ರೆಡಿಯಾಗಿದೆ. ಈಗ ದೋಸೆ ಹಾಕೋದು ಒಂದೇ ಬಾಕಿ, ಹಾಕ್ತಿದ್ದೀನಿ ನೋಡಿ. ಈ ಸಲ ದೋಸೆ ಅಂತೂ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಕೇಳಿಸ್ತಿದೆ ಅಲ್ವಾ, ಯಾವುದು ಅಂತ ರಾಯರ್ ಸಾಂಗ್ ಪ್ಲೇ ಆಗ್ತಿದೆ. ನಾನು ಇಲ್ಲಿ ದೋಸೆ ಹಾಕ್ತಿದ್ದೀನಿ, ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ನೋಡಿ. ಕಲರ್ ಯಾವ ರೀತಿ ಬಂದಿದೆ, ಕಲರ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ, ಆ ಟಿಪ್ಸ್ನ ಫಾಲೋ ಮಾಡಿ, ಸಖತ್ತಾಗಿ ಬರುತ್ತೆ ನೋಡಿ. ದೇವಕಿ ನಂದನ ಈ ಸಾಂಗ್ ಅಂತೂ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ನಾನು ಮೊದಲೆಲ್ಲ ತುಂಬ ಕೇಳ್ತಿದ್ದೆ, ಈಗ ಸ್ವಲ್ಪ ಬಿಟ್ಟಿದ್ದೀನಿ ನೋಡಿ. ಪೂಜೆ ಎಲ್ಲ ಆಗಿದೆ, ಅವಳು ಗುರುವಾರ ಪೂಜೆ. ನಮ್ಮ ಸೋನು ನೋಡ್ರಿ ಹೆಂಗೆ ನೋಡ್ತಿದ್ದಾಳೆ. ಟೈಮು ತೋರಿಸ್ತಿದ್ದೀನಿ ನೋಡ್ರಿ, 10 ಗಂಟೆ. ಇದು ನಮ್ಮ ಅಮ್ಮಂಗೆ ಹಾಕ್ಕೊಡಕ್ಕೆ ನಾನು ರೆಡಿ ಮಾಡ್ತಿರೋದು ನೋಡಿ. ಕಲರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಪದೇ ಅದನ್ನೇ ಹೇಳ್ತಿದ್ದೀನಿ ಅಂತ ಏನೋ ಅನ್ಕೊಂಬಿಡಿ, ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ಹೋದ ಸಲ ಹೇಳಿದ್ದೆ ಅಲ್ವಾ, ಕಲರ್ ಯಾಕೋ ಚೆನ್ನಾಗಿ ಬಂದಿಲ್ಲ ಅಂತ. ಈ ಸಲ ನೋಡ್ರಿ ಸ್ವಲ್ಪ ಸಬ್ಬಕ್ಕಿನೂ ಅವಲಕ್ಕಿನೂ ಹಾಕಿದ್ದೆ ನೆನೆಸೋಕ್ಕೆ, ಅದ್ರ ಜೊತೆಗೆ ಈರುಳ್ಳಿನ ಹಾಕಿ ರುಬ್ಬಿದ್ದಕ್ಕೆ ಈ ಥರ ಕಲರ್ ಬಂದಿದೆ. ಸೇಮ್ ಮಸಾಲೆ ದೋಸೆ ಥರನೇ ಇತ್ತು. ಇದು ನನಗೆ ಹಾಕ್ಕೊಂಡು ನಾನು ಟೇಸ್ಟ್ ಮಾಡ್ತೀನಿ ನೋಡ್ರಿ. ಈಗ ನೋಡಿ,
ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಇನ್ನೊಂದು ದೋಸೆ ಹಂಚ್ ಮೇಲೆ ಹಾಕ್ತೆ, ಅದು ರೋಸ್ಟ್ ಆಗಿತ್ತು, ಅದನ್ನು ತೆಗಿಯೋಣ ಅಂತೇಳಿ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ರೇಷನ್ ಗ್ರೋಸರಿ ತೊಗೊಂಬರೋಣ ಅಂತೇಳ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮೊದಲು ನಮ್ಮ ಕೆಫೆ ಹತ್ರ ಹೋಗಿ ಆಮೇಲೆ ತೊಗೊಂಬರ್ಬೇಕು ಫ್ರೆಂಡ್ಸ್ ರೇಷನ್ನ. ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೇವೆ. ಇದು ನಮ್ಮ ಮೆದಳಿ ಬ್ರಿಡ್ಜ್ ಅಂತಾರೆ. ಇದು ನೋಡಿ 10 ರೂಪಾಯಿ ಸೇಲು ಅಂತಾರೆ. ಅದ್ರೊಳಗೆ ಹೋದ್ರೆ 10 ರೂಪಾಯಿ ಸಾಮಾನೇ ಕಮ್ಮಿ, 50, 100 ರೂಪಾಯಿ, 500 ರೂಪಾಯಿ ಆ ಥರ ಸಾಮಾನುಗಳೇ ಜಾಸ್ತಿ ಇದ್ವು ಫ್ರೆಂಡ್ಸ್. ಇಲ್ಲಿ ನಾನು ಏನು ತೊಗೊಂಡೆ ಅಂದರೆ ಒಂದೇ ಒಂದು ಇದು ಗುಂಜು ಬರುತ್ತಲ್ಲ, ಆ ಗುಂಜು ಒಂದೇ ತೊಗೊಂಡಿದ್ದು, ಮತ್ತಿನ್ನೇನು ತಗೊಳ್ಲಿಲ್ಲ ನಾನು. ಇದು ಎಣ್ಣೆದು ಬಾಟ್ಲ್ ಇರುತ್ತಲ್ಲ, ಅದು ತೊಗೊಳ್ಳೋಣ ಅಂತ ಹೋಗಿದ್ದೆ, ಅಲ್ಲಿರಲಿಲ್ಲ. ಹಾಗೆ ಎಲ್ಲ ಒಂದು ರೌಂಡ್ ಹಾಕಿ ಬಂದೆ ಅಷ್ಟೇ. ನಮ್ಮಮ್ಮ ಇದನ್ನು ಬಾಗಿಲಿಗೆ ಹಾಕಕ್ಕೆ ಸ್ಟಿಕ್ಕರ್ ತಗೊಳ್ಳೋಣ ಅಂತ, ನಾನು ಬೇಡ ಅಂತ ಅದೇ ಬಂದೆ. ನೋಡಿ ಈ ಕ್ಲಿಪ್ಸು ಎಲ್ಲ ಇದ್ದಾವೆ, ತಗೊಬೋದು ಫ್ರೆಂಡ್ಸ್. ಇವು ಬಾಳಿಕೆ ಬರಲ್ಲ, ಸುಮ್ಮನೆ ಮುರಿದು ಹೋಗ್ತಿದ್ದಾವೆ. ನಾನು ಅಲ್ಲಿಗೂ ನೋಡ್ತಿದ್ದೀನಿ, ಮುಂಚೆ ಎಲ್ಲ ಇವಕ್ಕೆಲ್ಲ ಭಾಳ ದುಡ್ಡು ಹಾಕಿ ನನಗಂತೂ ಸಾಕಾಗಿತ್ತು. ಹಾಗಾಗಿ ಈ ಸಲ ಏನು ತಗೊತಾನೆ ಇಲ್ಲ ಫ್ರೆಂಡ್ಸ್ ನಾನು. ನೋಡಿ ಈ ಥರ ಇದ್ದಾವೆ, ಸುಮ್ಮನೆ ವೇಸ್ಟ್ ಇವು. ಪೌಡ್ರು ಎಲ್ಲ ಇದ್ದಾವೆ ನೋಡಿರಿ, ಏನೇನೋ ಕ್ರೀಮ್ಗಳು. ಇಲ್ಲಿ ನೋಡಿ ಗ್ರೋಸರಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನೋಡಿ ಫ್ರೆಂಡ್ಸ್ ಇಷ್ಟು ಸಾಮಾನು ತೊಗೊಂಬಂದ್ವಿ. ಇದಕ್ಕೆ 7,000 ರೂಪಾಯಿ ಹತ್ತತ್ರ ಆಯಿತು ಫ್ರೆಂಡ್ಸ್. ಇಷ್ಟು ಗ್ರೋಸರಿಗೆ ತೊಗೊಂಬಂದು ಇನ್ನೇನು ಎಲ್ಲ ಜೋಡಿಸಿಡ್ಬೇಕು. ಮಾಡ್ತೈತೆ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ಸೋಪು, ಶಾಂಪು, ಸೊಪ್ಪಿನ ಪುಡಿ. ಫ್ರೆಂಡ್ಸ್ ಇವಾಗ ಗ್ರೋಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ವಿ ಮನೆಗೆ. ನೋಡಿ ತಗೊಂಬಂದು ಹಾಕಿದ್ದೀವಿ. ಅಲ್ಲೇನು ವಿಡಿಯೋ ಮಾಡಲಿಲ್ಲ, ತಗೊಂಬಂದಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೊಂದು ಮರಿಬೇಡಿ. ಒಂದೇ ಒಂದು ಲೈಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.